ಮಣ್ಣಿನಡಿ ಮರೆತು ಹೋಗಿದ್ದ ನಂಬಿಕೆ, ಇತಿಹಾಸ ಮತ್ತು ಭಕ್ತಿಯ ಸಂಕೇತಕ್ಕೆ ಮತ್ತೆ ಉಸಿರು ಬಂದಿದೆ. ಹಲವು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಮಣ್ಣಿನಲ್ಲಿ ಹೂತು ಹೋಗಿದ್ದ ಪುರಾತನ ಶಿವ ದೇಗುಲಕ್ಕೆ ಗ್ರಾಮಸ್ಥರು ಹಾಗೂ ಯುವಕರು ಮರುಜೀವ ನೀಡಿದ್ದಾರೆ. ಹೌದು, ಅಂದಿನ ರಾಮನಗರ, ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಸಿಂಗರಾಜಪುರ ಗ್ರಾಮದ ಹೊರವಲಯದಲ್ಲಿ ಭೂಹಳ್ಳಿ ಗ್ರಾಮದ ಮಾರ್ಗದ ಗದ್ದೆ ಬಯಲಿನಲ್ಲಿ ವರ್ಷಗಳ ಕಾಲ ಮಣ್ಣಿನಡಿ ಮರೆತು ಹೋಗಿದ್ದ ಪುರಾತನ ಶಿವನ ದೇವಸ್ಥಾನ ಇದೀಗ ಮತ್ತೆ ಬೆಳಕಿಗೆ ಬಂದಿದೆ. ನಿರ್ಲಕ್ಷ್ಯದಿಂದ ಶಿಥಿಲಗೊಂಡಿದ್ದ ಈ ದೇಗುಲ ಗಿಡಗಂಟಿಗಳ ಮಧ್ಯೆ ಮಣ್ಣಿನಿಂದ ಸಂಪೂರ್ಣ ಮುಚ್ಚಿ ಹೋಗಿತ್ತು. ಗ್ರಾಮಸ್ಥರು ಮತ್ತು ಯುವಕರು ಸೇರಿ ಸ್ವಚ್ಛತಾ ಕಾರ್ಯ ಕೈಗೊಂಡಾಗ ಒಳಗಿನ ಮಣ್ಣನ್ನು ಹೊರತೆಗೆದ ವೇಳೆ ಶಿವಲಿಂಗ ಗೋಚರಿಸಿದೆ. ಅಲ್ಲದೆ ದೇವಸ್ಥಾನದ ಹೊರಭಾಗದಲ್ಲಿ ಮುಕ್ಕಾದ ಬಸವನ ಮೂರ್ತಿ ಹಾಗೂ ಹಲವಾರು ಶಾಸನಗಳ ಕಲ್ಲುಗಳು ಪತ್ತೆಯಾಗಿವೆ. ಈ ಪತ್ತೆಯಿಂದಲೇ ಈ ದೇವಸ್ಥಾನಕ್ಕೆ ಐತಿಹಾಸಿಕ ಮಹತ್ವವಿರುವುದು ಸ್ಪಷ್ಟವಾಗಿದೆ. ಅದೇ ಗ್ರಾಮದ ದೇವಾಲಯವೊಂದರ ಅರ್ಚಕ ಕೇಶವ ಅಯ್ಯಂಗಾರ್ ಅವರು ಮಾತನಾಡಿ, ಮುತ್ತಾತನ ಕಾಲದಿಂದಲೂ ಇಲ್ಲಿ ಶಿವನ ದೇವಸ್ಥಾನವಿತ್ತು. ಮಣ್ಣಿನಿಂದ ಮುಚ್ಚಿ ಹೋಗಿದ್ದ ಕಾರಣ ಹಲವು ವರ್ಷಗಳಿಂದ ಪೂಜೆ ನಡೆಯುತ್ತಿರಲಿಲ್ಲ ಎಂದು ತಿಳಿಸಿದ್ದಾರೆ. ಈ ದೇವಸ್ಥಾನ ನಮ್ಮ ಬುದ್ಧಿ ಖಂಡಿತದಿಂದನೇ ಇದೆ. ನಾವು ಪೂಜೆಯನ್ನು ನಾವು ವರ್ಷಕ್ಕೊಂದ್ಸಲಿ ಮಾತ್ರ ನಾವು ಮಾಡ್ತಿದ್ದು. ಇದನ್ನ ಈಗೆಲ್ಲ ಗ್ರಾಮಸ್ಥರೆಲ್ಲ ಸೇರಿ ಗ್ರಾಮಸ್ಥರೆಲ್ಲ ಇದನ್ನ ಎಲ್ಲ ರೆಡಿ ಮಾಡಿದ್ದಾರೆ. ನಾವು ಏನು ಇದು ಮಾಡಬೇಕು, ಜಾಗವನ್ನು ಬಿಟ್ಕೊಟ್ಟ ಮೇಲೆ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನಾವು ಏನು ಇದು ಮಾಡ್ಕೊಡ್ಬೇಕು ಬೇಕಾದ್ರೆ ನಾವು ಮಾಡ್ಕೊಡ್ತೀವಿ. ನಮ್ದೇನು ಅಭ್ಯಂತರ ಇಲ್ಲ. ನಾವು ಬೆಳೆದಂಥ ಬೆಳೆಯನ್ನು ನಾವು ತಗೊಂಡು ಮನೆಗೆ ಹೋಗ್ಬೇಕಾದ್ರೆ ನಾವು ವರ್ಷಕ್ಕೆ ಒಂದ್ಸತಿ ಮುನಿ ಮಾಡಿಬಿಟ್ಟು ನಾವು ತಗೊಂಡು ಹೋಗ್ತಿದ್ದು. ಮುನಿ ಅಂತೂ ಮಾಡಲಿಲ್ಲ ಅಂತ ಅಂದಿದ್ರೆ ಅದು ಯಾವ ಕಾರಣಕ್ಕೂ ನಮ್ಮ ಬೆಳೆಯನ್ನು ಆಚೆಗೆ ತೆಗೆದು ಮನೆಯಿಂದ ಸೇರಿಸಿಕೊಂಡು ಹೋಗ್ತಿರ್ಲಿಲ್ಲ. ಲಿಂಗದಗುಡಿ ದೇವಸ್ಥಾನ ನಾನು ಬುದ್ಧಿ ಕಾಣುತ್ತಾ ನೋಡ್ತಾ ಇದ್ದೀನಿ. ನಮ್ಮ ತಾತಿನ ಕಾಲದಿಂದನೂ ಇದೆ. ಜಮೀನೆಲ್ಲ ನಮ್ದೇ, ನಮ್ಮ ತಾತನ ಆಸ್ತಿ. ಮೊದಲೇ ಮುಚ್ಚಾಗಿತ್ತು. ಇವಾಗ ನಾವೆಲ್ಲ ಊರವರೆಲ್ಲ ಸೇರಿ ನಿಂತ್ಕೊಂಡು ನಾನೇ ತೋರಿಸಿದ್ದು ಫಸ್ಟ್ ಲಿಂಗ ಐತೆ ಒಳಗಡೆ ಅಂತ ಅಂದಮೇಲೆ ಅವ್ರು ಬಂದು ಎಲ್ಲ ರೆಡಿ ಮಾಡಿದ್ದಾರೆ. ಇಲ್ಲಿ ಅದೇ ಸ್ಥಾಪನೆ ಆಗಿರೋದು, ಅದೇ ಉದ್ಭವ ಆಗಿರೋದು. ಗ್ರಾಮಸ್ಥರ ಶ್ರಮ ಮತ್ತು ಯುವಕರ ಆಸಕ್ತಿಯಿಂದ ಶಿವನ ದೇವಾಲಯವನ್ನು ಸಂಪೂರ್ಣ ಸ್ವಚ್ಛಗೊಳಿಸಲಾಗಿದೆ. ರಥ ಸಪ್ತಮಿ ದಿನದಂದು ವಿಶೇಷ ಪೂಜೆ ಸಲ್ಲಿಸಲಾಗಿದ್ದು, ಮುಂದಿನ ದಿನಗಳಲ್ಲಿಯೂ ಪೂಜಾ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಲಾಗುವುದು ಎಂದು ಅರ್ಚಕರು ಮಾಹಿತಿ ನೀಡಿದ್ದಾರೆ. ಸಿಂಗರಾಜಪುರಕ್ಕೆ ಒಂದು ಐತಿಹ್ಯವಿದೆ. ಶೃಂಗರಾಜ ಮಹರ್ಷಿಗಳ ತಪಸ್ಸಿನ ಪ್ರತೀತಿ ಈ ಗ್ರಾಮಕ್ಕಿದೆ. ಗ್ರಾಮದ ಸಮೀಪದಲ್ಲೇ ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀ ಗವಿರಂಗ ದೇವಸ್ಥಾನ ಹಾಗೂ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಬೆಟ್ಟದ ಸಾಲುಗಳಿರುವುದು ಇಲ್ಲಿನ ವೈಶಿಷ್ಟ್ಯ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಮುಂಭಾಗ, ದೇವಸ್ಥಾನದ ಕನಿಷ್ಠ 100 ಮೀಟರ್ ಅಂತರದಲ್ಲಿ ಒಂದು ಮುಂಭಾಗ ಹಾಗೂ ಭೂಹಳ್ಳಿ ರಸ್ತೆಗೆ ಸಮೀಪದ ಬಳಿ 2 ಶಾಸನ ಕಲ್ಲುಗಳು ದೊರಕಿವೆ. ಪತ್ತೆಯಾದ ಶಾಸನ ಹಾಗೂ ಇತರೆ ಪುರಾತನ ಕುರುಹುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಲ್ಲಿ ಈ ಶಿವ ದೇಗುಲದ ಇತಿಹಾಸ ಮತ್ತಷ್ಟು ಬೆಳಕಿಗೆ ಬರಲಿದೆ ಎಂದು ಹಲವಾರು ಸಂಶೋಧಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಣ್ಣಿನಡಿ ಮರೆತು ಹೋದ ದೇವಸ್ಥಾನಕ್ಕೆ ಮತ್ತೆ ಜೀವ ತುಂಬಿರುವುದು ಕೇವಲ ಪುನರುತ್ಥಾನವಲ್ಲ, ಅದು ಇತಿಹಾಸ ಮತ್ತು ಸಂಸ್ಕೃತಿಯ ಪುನರ್ಜನ್ಮ. ಗ್ರಾಮಸ್ಥರ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.